हरिं गरासनगर्भिदां नलसिकां सौं क्लीं कलां बिभ्रतीं सवर्णां वरदारणीं च वरसदां दौतां तनेत्रोज्ज्वलां वन्दे पृष्ठकपासमङ्कुशधरां स्रग्भूषितामुज्ज्वलां त्वां गौरीं त्रिपुरां फरात्वरकलां श्रीचक्रसञ्चारणीं पद्मानने पद्मपत्रे पद्मप्रिये पद्मदलायताक्षीं विश्वप्रिये विष्णुमनोनुकूले त्वत्पादपद्मं मयि सन्निधत्स्वां या सा पद्मासनस्था विपुलकटितटी पद्मपत्रायताक्षीं श्रीं अम्बां भगवतीं श्रीं ललितां राजराजेश्वरीं महाकाली महालक्ष्मी देवताभ्यो नमः। गौरीन्ममाय सलिलानिक्षत्तद्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन् जातवेदसे सनुभाम सोमं राधयतो निदहाति वेदाः सनः दुर्गाणि विश्वानावेव सिन्धुं दुरितात्यग्निः त्वामग्निवर्णां तपसाज्वलन्तीं वैलोचनीं कर्मबले तुष्टां दुर्गां देवीगुं शरणमहं प्रपद्ये। गौरीन्ममाय सलिलानिक्षत्तद्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन् महालक्ष्मी देवताभ्यो नमः। ब्राह्मी माहेश्वरी कौमारी वैष्णवी वाराही इंद्राणी चामुंडां चंडिकां महाकाली महालक्ष्मी समेत श्रीमद्महाललितां भाला त्रिपुर सुंदरी चक्रेश्वरी ಬಾಲಾಂಬಿಕಾಯ ನಮಃ. ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ಇವತ್ತು ಮಹತ್ತರವಾಗಿದೆ. ಇವತ್ತು ನಿಮ್ಮ ಕಾಯಕದಲ್ಲಿ ಒಂದಷ್ಟು ಬದಲಾವಣೆ ಬೇಕು. ಇವತ್ತು ನೀವು ಅಂದುಕೊಂಡಿದ್ದನ್ನ ಸಾರ್ಥಕತೆಯಿಂದ ಸಿದ್ಧಿಪಡಿಸ್ಕೊಳ್ಬೇಕು. ಯಾವುದೇ ಒಂದು ಯೋಗಗಳು ಸಿಗಬೇಕಾದ್ರೂ ಅದಕ್ಕೆ ಭಗವಂತನ ಕೃಪೆಯಿಂದ ಮಾತ್ರ ಸಾಧ್ಯ. ಆದ್ರೆ ಭಗವಂತನಲ್ಲಿ ಸಂಪೂರ್ಣವಾದಂತಹ ಒಂದು ನಂಬಿಕೆ ಬೇಕು. ಆದ್ರೆ ನಿಮ್ಮ ಗ್ರಹಸ್ಥಿತಿಗಳಲ್ಲಿ ಯಾರನ್ನ ನಂಬೋದು ಸಿದ್ಧ ಬಹಳ ಕಷ್ಟ. ನೋಡಿ, ಮನುಷ್ಯನ ಗ್ರಹಗತಿಗಳು ಕೆಟ್ಟಾಗ ದೇವ್ರನ್ನೂ ನಂಬಲ್ಲ, ಹತ್ತಿರದಲ್ಲಿರ್ತಕ್ಕಂಥವ್ರನ್ನೂ ನಂಬಲ್ಲ. ಅವ್ರನ್ನ ಅವರೇ ನಂಬಿಕೊಳ್ಳೋದು ಬಹಳ ಕಷ್ಟ. ನನ್ನಿಂದ ಆಗುತ್ತೋ ಇಲ್ವೋ ಎಂಬತಕ್ಕಂಥವ್ರ ಅಪನಂಬಿಕೆ ಇಲ್ಲಿ ಬಂದ್ಬಿಡತ್ತೆ. ಅಂತಹ ಪರಿಸ್ಥಿತಿ ಇವತ್ತು ಮೇಷರಾಶಿಯವ್ರದ್ದಿದೆ. ಆದ್ರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಒಂದು ಧೈರ್ಯವಾಗಿ ಒಂದು ಕೆಲಸ ಮಾಡಬೇಕು. ಏನಪ್ಪಾ ಅಂದ್ರೆ, ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ತನಕ 12ರಿಂದ 4ರ ಮಧ್ಯದಲ್ಲಿ ತಾವು ತೆಗೆದುಕೊಳ್ಳುವಂತ ಪ್ರತಿಯೊಂದು ನಿಲುವು ನಿಮ್ಮ ಇಷ್ಟದ ಪ್ರಕಾರ ನಿಮ್ಮ ಕಾರ್ಯಸಿದ್ಧಿ ಆಗಬೇಕಾದ್ರೆ ನೀವು ಮೊದಲು ಮಾಡಬೇಕಾದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ. ಮನೆ ದೇವರ ಪ್ರಾರ್ಥನೆ ಮಾಡಿ ಮನೆ ದೇವರ ಹತ್ರ ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಳ್ಳಿ. ಹಾಗೆ ಸಾಧ್ಯವಾದರೆ 1 ಚಿಟಿಗೆಯಷ್ಟು ಅಕ್ಕಿ, 1 ಚಿಟಿಗೆಯಷ್ಟು ಉದ್ದಿನ ಬೇಳೆ, ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಇರ್ತಕ್ಕಂಥ ತೊಂದರೆ ತಾಪತ್ರೆಗಳಿಂದ ಬೇಗ ಮುಕ್ತರಾಗ್ತೀರಿ. ಹಾಗೆ ಮಾಡುವ ಯಾವುದೇ ಕೆಲಸ ಆದರೂ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೇಕು. ಯಾಕೆಂದ್ರೆ ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕಿದ್ರೆ ಯಾವುದನ್ನೂ ಸಾಧನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಹಾಗೆ ತೃಪ್ತಿಕರವಾದಂತಹ ಬದುಕು ಕಟ್ಕೊಳ್ಬೇಕಾದ್ರೆ ನಿಮ್ಮ ಯೋಗ ಫಲ ಎಂಬತಕ್ಕಂತಹದ್ದು ಅಷ್ಟೇ ಅದ್ಭುತವಾಗಿ ಕಾರ್ಯಸಿದ್ಧಿ ಆಗಬೇಕು. ಇವತ್ತು ಯಾವುದೇ ವ್ಯವಹಾರಗಳು ನಿಮ್ಮ ವ್ಯವಹಾರಗಳನ್ನ ಸುಗಮವಾಗಿ ನಡೆಸ್ಕೊಂಡು ಮುನ್ನಡಿಬೇಕು ಅಂದ್ರೆ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ನಗನಗ್ತಾ ಆಚೆ ಹೊರಡತಕ್ಕಂಥದ್ದು ಬಹಳಷ್ಟು ಸೂಕ್ತ. ಇದರಿಂದ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಮಾತ್ರ ಸಾಧ್ಯ. ಹಾಗೆ ವೃಷಭ ರಾಶಿಯವರಿಗೆ ಇವತ್ತು ಅದೃಷ್ಟ ತರ್ತಕ್ಕಂಥ ದಿನವೇ. ನಿಮ್ಮ ಧರ್ಮದ ಗುರುಗಳನ್ನ, ನಿಮಗೆ ಇರ್ತಕ್ಕಂಥ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವನ್ನ, ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿ ಗುರುಗಳ ಸಾನ್ನಿಧ್ಯಕ್ಕೆ ಒಂದಷ್ಟು ಹಣ್ಣು ಹಂಪಲು ಕೊಟ್ಟೊಂದು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಒಂದಿಷ್ಟು ತಿನ್ಲಿಕ್ಕೆ ಏನಾದ್ರು ಒಂದು ಪದಾರ್ಥ ಕೊಟ್ಟು ಸಾಧ್ಯವಾದಷ್ಟು ಹಸನ್ಮುಖಿಯಾಗಿ ನಗನಗ್ತಾ ಇರತಕ್ಕಂಥದ್ರ ಕಡೆ ನಿಮ್ಮ ಗಮನ ಕೊಟ್ರೆ ಹೆಚ್ಚಿನ ಫಲವನ್ನ ಇವತ್ತು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ವ್ಯಾಪಾರದಲ್ಲಾಗ್ಲಿ, ವ್ಯವಹಾರಗಳಲ್ಲಾಗ್ಲಿ, ಕೆಲಸ ಕಾರ್ಯಗಳಲ್ಲಾಗ್ಲಿ ಏನನ್ನ ಅಂದುಕೊಂಡಿದ್ದೀರೋ, ಏನನ್ನ ಮಾಡಬೇಕು ಅನ್ಕೊಂಡಿದ್ದೀರೋ ಆ ಕೆಲಸವನ್ನ ಖಂಡಿತ ಮಾಡ್ತೀರಿ. ಆದ್ರೆ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೂ ಮುನ್ನ ನಿಮ್ಮ ಒಳಮನಸ್ಸೇ ಹೇಳುವಂತ ರೀತಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಇಟ್ಕೊಂಡಿರ್ತೀರಿ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಬೇಕು. ದುರ್ಗಾ ದೀಪ ನಮಸ್ಕಾರವನ್ನ, ದುರ್ಗಾ ಆರಾಧನೆಯನ್ನ, ಓಂ ದುಂ ದುರ್ಗಾಯೇ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಹೇಳ್ತಾ ಮಧ್ಯಾಹ್ನ 12 ಗಂಟೆಯಿಂದ 4ರವರೆಗೂ ಒಂದಿಷ್ಟು ಗೋಧಿ ಅಥವಾ ಅಕ್ಕಿ ಅಥವಾ ಉಪ್ಪು ಅಥವಾ ಕಡಲೆಕಾಳು ಇಂತಹದ್ರ ಯಾವ್ದಾದ್ರು ಒಂದಷ್ಟನ್ನ ಗುರುಗಳ ಸಾನ್ನಿಧ್ಯಕ್ಕೆ ಕೂಡ ನಮಸ್ಕಾರ ಮಾಡಿದ್ರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಮತ್ತಷ್ಟು ಲಾಭವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಕೊಟ್ಟು ತೆಗೆದುಕೊಳ್ತಕ್ಕಂತಹ ವ್ಯವಹಾರಗಳ ಲಕ್ಷಣ ಇದೆ. ಹಾಗೆ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದೀವೇನೋ ಎಂಬಂತ ರೀತಿ ನಿಮ್ಮ ಮನಸ್ಸಿರುತ್ತೆ. ನಿಮ್ಮ ಮನಸ್ಸಲ್ಲಿ ಉಂಟಾಗ್ತಿರ್ತಕ್ಕಂತಹ ದ್ವಂದ್ವ ನಿಲುವುಗಳನ್ನ ದೂರ ಮಾಡ್ಕೊಳ್ಬೇಕು. ಆಸೆ ಆಕಾಂಕ್ಷೆಗಳನ್ನ ಮತ್ತಷ್ಟು ವೃದ್ಧಿಸ್ಕೊಳ್ಬೇಕು. ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು.
ಯಾವುದೇ ಕೆಲಸ ಮಾಡಬೇಕಾದ್ರೂ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೂ ಮುನ್ನ ನಿಮ್ಮ ಮನಸ್ಸು ಹೇಗೆ ಹೇಳುತ್ತೋ ಅದನ್ನು ಚಿಂತನೆ ಮಾಡಬೇಕು. ಆದ್ರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಕೆಲವಷ್ಟು ಬೇಡವಾದಂತಹ ವಿಚಾರಗಳು ನಿಮ್ಮನ್ನ ನಡೆಸೋದ್ರಿಂದ ಅಥವಾ ನಿಮ್ಮ ಮನಸ್ಸಿಗೆ ಬಂದು ಒದಗೋದ್ರಿಂದ ತೊಂದರೆ ಅಂತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಆದ್ರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಬರೀ ಹಣೆಯಲ್ಲಿದ್ದೀರಾ, ಒಂದಷ್ಟು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನ ಹಣೆಗೆ ಧಾರಣೆ ಮಾಡಿಕೊಂಡು ಒಳ್ಳೆ ಮನಸ್ಸಿನಿಂದ ಒಳ್ಳೆಯವರ ಜೊತೆ ವ್ಯವಹಾರಗಳನ್ನು ಮುಂದುವರಿಸ್ತಾ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಮೇಲಧಿಕಾರಿಗಳ ಮಾತನ್ನ ಆಲಿಸ್ತಾ ಒಳ್ಳೆ ಮನಸ್ಸಿನಿಂದ ನೀವು ಮುಂದಡಿದ್ರೆ ಅದೀತವಾದಂತಹ ಒಂದು ಲಾಭವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಭೂಮಿಗೆ ಸಂಬಂಧಪಟ್ಟತಕ್ಕಂಥ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದಕ್ಕಿಡ್ತೀರಿ. ಹಾಗೆ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ದೂರಭಾರ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತೀರಿ. ಏನಾದ್ರು ಒಂದಷ್ಟು ಫಲಗಳನ್ನ ಸಿದ್ಧಿಪಡಿಸಿಕೊಂಡು ಅದರಿಂದ ಲಾಭವನ್ನು ಗಳಿಸಬೇಕು ಎಂಬತಕ್ಕಂಥ ಮನಸ್ಸು ನಿಮ್ಮದಾಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಧರ್ಮದ ಗುರುಗಳನ್ನ ಪ್ರಾರ್ಥನೆ ಮಾಡ್ತಾ ಗುರುವಿನ ಕೃಪಾಕಟಾಕ್ಷಕ್ಕೆ ತಾವು ಪಾತ್ರರಾದ್ರೆ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಬಹಳ ದಿನಗಳ ನಂತರ ಒಂದು ಅದೃಷ್ಟ ತರತಕ್ಕಂಥ ದಿನ ಇವತ್ತಾಗಿದೆ. ನಿಮ್ಮ ಮನಸ್ಸ ಇಚ್ಛೆ ಇವತ್ತು ತಾವು ಏನು ಅಂದುಕೊಂಡಿದ್ರು ಅಂದುಕೊಂಡಷ್ಟು ಕೆಲಸಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರುತ್ತಲ್ಲ, ಆ ಕೋಪವನ್ನ ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಮುಖದಲ್ಲಿ ಅದರಲ್ಲೂ ತಾವು ನೋಡುವಂತ ದೃಷ್ಟಿ, ನೀವು ಮಾಡುವಂತ ಕೆಲಸ ಎಲ್ಲವೂ ಒಂದಷ್ಟು ಬದಲಾವಣೆ ಇರಬೇಕು. ಹಾಗೆ ಇವತ್ತು ನಿಮ್ಮ ಚರ್ಮದ ಹೊಳಪಿಗಾಗಿ ಅಥವಾ ನಿಮ್ಮ ದೇಹದ ಆರೋಗ್ಯಕ್ಕಾಗಿ ಅಥವಾ ನಿಮ್ಮ ದೇಹದಲ್ಲಿ ಉಂಟಾಗ್ತಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳ ಪರಿಹಾರಕ್ಕಾಗಿ ವೈದ್ಯರ ಸಂದರ್ಶನ ಮಾಡತಕ್ಕಂಥದ್ದು ಅಥವಾ ಹಿರಿಯರಿಂದ ಒಂದಷ್ಟು ಮಾರ್ಗಸೂಚಿ ತೆಗೆದುಕೊಳ್ತಕ್ಕಂಥದ್ದು, ಒಂದಷ್ಟು ವಿಚಾರಗಳ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥ ಯೋಗ ಫಲ ಸಹಿತ ಇವತ್ತಿನ ಭವಿಷ್ಯದಲ್ಲಿದೆ. ಇವತ್ತು ಅಂದುಕೊಂಡಷ್ಟು ಲಾಭವನ್ನು ತಂದುಕೊಳ್ತಕ್ಕಂಥ ಯೋಗ ಫಲ ಆದ್ರಿಂದ ಇವತ್ತು ಧೈರ್ಯದಿಂದ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೇಕು. ಕೆಲವಷ್ಟು ವಿಚಾರಗಳನ್ನ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವುಗಳನ್ನ ದೂರ ಮಾಡಿಕೊಂಡು ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲದಲ್ಲಿ ತಾವು ಮುಂದಾಗಬೇಕು. ಹಾಗೆ ಸಾಧ್ಯವಾದಷ್ಟು ದಕ್ಷಿಣಾಭಿಮುಖವಾಗಿ ನಿಂತು ಸಾಂಬ ಸದಾಶಿವನಲ್ಲಿ ಒಂದು ಪ್ರಾರ್ಥನೆ ಮಾಡಬೇಕು. ದಕ್ಷಿಣಾಭಿಮುಖವಾಗಿ ನಿಂತು ಶಿವನ ಪ್ರಾರ್ಥನೆ ಮಾಡೋದ್ರಿಂದ, ಓಂ ನಮ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ. ಚಂದ್ರ ಮತ್ತೆ ಬುಧ ಇಬ್ಬರೂ ಸಹಿತ ಬಹಳ ವಿಶೇಷವೇ. ಅದರಲ್ಲೂ ಇವತ್ತಿನ ಕಾಯಕ, ಇವತ್ತು ತಾವು ಏನು ಅಂದುಕೊಂಡಿದ್ದೀರೋ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಹಾಗೆ ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಗುರು ಪ್ರಾರ್ಥನೆ ಮಾಡ್ಕೊಳ್ಳಿ. ಗುರುವಿನ ಅನುಗ್ರಹಕ್ಕೆ ತಾವು ಪಾತ್ರರಾಗಬೇಕು. ಹಾಗೆ ಇರ್ತಕ್ಕಂಥ ತೊಂದರೆ ತಾಪತ್ರಗಳಿಂದ ಬೇಗ ವಿಮುಕ್ತರಾಗಬೇಕು. ಅದಕ್ಕಾಗಿ ನೀವು ಧರ್ಮ ಮಾರ್ಗದಲ್ಲಿರಬೇಕು. ಇವತ್ತು ಸಾಧ್ಯವಾದ್ರೆ ಒಂದಿಷ್ಟು ಅರಿಶಿನ, ಒಂದಿಷ್ಟು ಕಡಲೆಬೇಳೆ, ಅರಿಶಿಣ ಬಣ್ಣದ ಹೂಗಳು ಅಂದ್ರೆ ಹಳದಿ ಬಣ್ಣದ ಹೂಗಳು, ಒಂದಷ್ಟು ಹಳದಿ ಬಣ್ಣದ ವಸ್ತ್ರ, ಇದೆಲ್ಲವನ್ನು ಸಹಿತ ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಗುರುಗಳ ಸಾನ್ನಿಧ್ಯ ಕೊಟ್ಟು ಬನ್ನಿ. ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆ 12 ನಿಮಿಷದವರೆಗೂ, 2 ರಿಂದ 6 ಗಂಟೆ 12 ನಿಮಿಷ ಈ ಮಧ್ಯದಲ್ಲಿ ಬಂದು ಒದಗುವಂತ ಒಂದಷ್ಟು ತೊಂದರೆಗಳಿಗೆ ನಿಮಗೆ ಒಂದಷ್ಟು ತಲೆನೋವು ಕಾಣಿಸ್ಬೋದು, ಮಾನಸಿಕವಾಗಿ ಹಿಂಸೆ ಪಡ್ಬೋದು, ಈ ಕೆಲಸ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಅಪನಂಬಿಕೆ ಆಗ್ಬೋದು. ಆದ್ರೆ ಒಂದದ್ದು ಅದೃಷ್ಟ ಇದೆ. ಇವತ್ತು ಹಿಂದೆಂದೂ ಕಾಣದಂತ ರೀತಿಯಲ್ಲಿ ಒಂದು ಅದೃಷ್ಟದ ಒಂದು ಒಳ್ಳೆಯ ವಾರ್ತೆಯನ್ನ, ಒಂದು ಒಳ್ಳೆಯ ಸುದ್ದಿಯನ್ನ ಇವತ್ತು ನೀವು ಆಲಿಸ್ತೀರಿ. ಯಾಕೆಂದ್ರೆ ಸಿಂಹರಾಶಿಯವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥದ್ದು, ಶುಕ್ರ ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಹಾಗಾಗಿ ಗ್ರಹಸ್ಥಿತಿಗಳಲ್ಲಿ ಒಂದಷ್ಟು ಲಾಭ ಇರ್ತಕ್ಕಂಥದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವುಗಳು ದೂರ ಆಗಿ ಶಾಂತಿ ಸಮಾಧಾನವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಸಿಂಹರಾಶಿಯವರಿಗೆ ಸಿಗುತ್ತೆ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಎಲ್ಲವನ್ನು ಮರಿಬೇಕು. ಮುಂದೆ ಏನಾಗಬೇಕು ಅದರ ಕಡೆ ಮಾತ್ರ ಚಿಂತನೆ ಮಾಡಬೇಕು. ಯಾಕೆಂದ್ರೆ ಹಾಕುವ ಪ್ರತಿ ಹೆಜ್ಜೆಯ ಹಿಂದಿನ ರಹಸ್ಯಗಳು ಒಂದಲ್ಲ ಒಂಥರ ಅಚಾತುರ್ಯಗಳಿರುತ್ತೆ, ಮಾನಸಿಕವಾದಂಥ ಒತ್ತಡ ಇರುತ್ತೆ, ಮನಸ್ಸಿಗೆ ನೋವುಂಟಾಗ್ತಾ ಇರುತ್ತೆ. ಆದ್ರೆ ಅದನ್ನು ಸರಿಪಡಿಸ್ಕೊಂಡು ಹೇಗೆ ಮುನ್ನಡಿಬೇಕು ಎಂಬತಕ್ಕಂಥದ್ರ ಆ ಚಿಂತನೆಯನ್ನ ತಾವು ಮಾಡಬೇಕಾಗತ್ತೆ. ಇದಕ್ಕಾಗಿ ಶ್ರದ್ಧಾಭಕ್ತಿಯಾಗಿ ತಾವು ಆಲೋಚನೆ ಮಾಡಿ ಹೆಚ್ಚಿನ ಫಲವನ್ನೇ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗಲಿ. ಮಾಡುವ ಕಾಯಕ ಅತ್ಯುತ್ತಮವಾದಾಗಬೇಕಾದ್ರೆ, ಹೆಚ್ಚಿನ ಫಲ ನಿಮಗೆ ಸಿಗಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ ಸಹಿತ ಬಹಳ ಮುಖ್ಯ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡಬೇಡಿ. ವ್ಯವಹಾರಗಳನ್ನ ಅರ್ಥೈಸ್ಕೊಂಡು ಮಾಡಿ. ಯಾರೊಬ್ಬರೊಂದಿಗಾದ್ರೂ ವ್ಯವಹಾರ ಮಾಡಿದ್ರೆ ಆ ವ್ಯವಹಾರ ಪರಿಪೂರ್ತಿ ಆಗೋ ತನಕ ಮತ್ತೊಂದು ಕೆಲಸ ಕೈಗೆ ತಗೋಬೇಡಿ. ಯಾಕೆಂದ್ರೆ ಸ್ನೇಹ ಅಂತಕ್ಕಂಥದ್ದು ಅಥವಾ ಒಂದು ಬೆಲೆ ಎಂಬತಕ್ಕಂಥದ್ದು ಅಥವಾ ನಿಮ್ಮ ಮೇಲೆ ಇರ್ತಕ್ಕಂಥ ಗೌರವ ಎಂಬತಕ್ಕಂಥದ್ದು, ಯಾಕೆಂದ್ರೆ ಒಂದು ಸತಿ ಒಬ್ಬ ವ್ಯಕ್ತಿ ಮೇಲೆ ಒಂದು ಗೌರವವನ್ನು ಕಳ್ಕೊಂಡ್ಬಿಟ್ರೆ ಪುನಃ ಬಾ ಅಂದ್ರೆ ಬರ್ತಕ್ಕಂಥದ್ದಲ್ಲ. ಶ್ರಮಪಟ್ಟು ಕಷ್ಟಪಟ್ಟು ಒಂದು ಸಂಸ್ಥೆನೋ ಒಂದು ವ್ಯವಸ್ಥೆನೋ ಒಂದು ಕೆಲಸನೋ ಮಾಡ್ತಾ ಇರ್ತೀರಿ. ಅದರ ಮಧ್ಯದಲ್ಲಿ ನಿಮ್ಮ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ನಿಮ್ಮ ನಡವಳಿಕೆ, ನಿಮ್ಮ ವರ್ತನೆ ಸರಿ ಇಲ್ದಿರ ಹೋಗ್ಬಿಟ್ರೆ ಆ ಪ್ರಾಂತ್ಯದಲ್ಲಿ ಬೇರೆ ತರ ಸಮಸ್ಯೆ ಎದುರಾಗುತ್ತೆ. ಪುನಃ ನಿಮ್ಮ ಆ ಸ್ಥಾನವನ್ನು ನೀವು ಉಳಿಸ್ಕೊಂಡು ಸರಿಪಡಿಸ್ಕೊಳ್ಬೇಕಾದ್ರೆ ಬಹಳ ದಿನಗಳೇ ಬೇಕಾಗತ್ತೆ. ಅದು ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಇಂತೆಲ್ಲ ಸಮಸ್ಯೆಗಳು ಎದುರಾಗುತ್ತೆ. ಹಾಗಾಗಿ ಎಚ್ಚರಿಕೆಯ ನಡೆ ಇವತ್ತು ಬಹಳ ಉತ್ತಮ.
ಹಾಗೆ ನಿಮಗೆ ಸಂಬಂಧಪಟ್ಟಾಗೆ ಯಾರಾದ್ರೂ ಧರ್ಮದ ಗುರುಗಳು ಯಾರಾದ್ರೂ ಸರಿ, ಇಂಥದ್ದೇ ಅಂತದ್ದೇ ಅಂತ ಹೇಳಲ್ಲ, ಅಥವಾ ಒಂದು ವರ್ಗಕ್ಕೆ ಸೀಮಿತಕ್ಕಂಥವ್ರು ಅಂತಲ್ಲ, ನಿಮಗೆ ಸರಿ ಅನ್ಸದಂತ ಒಬ್ಬ ಗುರುವನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಮಾರ್ಗದರ್ಶನವನ್ನ ಅನುಸರಿಸಿ, ಆಗ ಹೆಚ್ಚಿನ ಫಲವನ್ನ ಕನ್ಯಾ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀನಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಕೆಲವಷ್ಟು ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನ ಚಿಂತನೆ ಮಾಡಬೇಕು. ಹಾಗೆ ಇವತ್ತು ದೂರಭಾರ ಪ್ರಯಾಣ ಬೆಳೆಸಬೇಕಾದ್ರೆ ಬಹಳ ಜಾಗೃತರಾಗನೇ ಇರಬೇಕು. ಯಾಕೆಂದ್ರೆ ಇವತ್ತು ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡಾಗ ಲಾಭವೂ ಇದೆ, ನಷ್ಟವೂ ಇದೆ. ಆದರೆ ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ತಾವು ಏನು ಆಲೋಚನೆ ಮಾಡಿದ್ರು ಈ ಸಮಯ ಅಷ್ಟು ಸರಿ ಹೊಂದುವಂಥದ್ದಲ್ಲ. ಆದರೆ ಬೇಡವಾದಂತಹ ಮನಸ್ಥಿತಿಗಳಲ್ಲಿ ಬೇಡವಾದನ್ನೇ ತಲೆ ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿನೇ ಎದುರಾಗುತ್ತೆ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿ ಜಯದುರ್ಗೇಂ ಜಯದುರ್ಗೇಂ ಜಯದುರ್ಗೆ, ಆ ದುರ್ಗೆಯನ್ನ ಆರಾಧನೆ ಮಾಡೋದ್ರಿಂದ ದುಃಖದಿಂದ ದೂರ ಇರ್ತೀರಿ. ಹಾಗೆ ಮನಸ್ಸಲ್ಲಿರ್ತಕ್ಕಂಥದ್ದು ಲಾಭ ನಷ್ಟಗಳು ಏನು, ಯಾವುದು ಬೇಕು ಯಾವುದು ಬೇಡ, ಯಾವುದು ಸರಿ ಯಾವುದು ತಪ್ಪು, ಇದೆಲ್ಲದರ ಬಗ್ಗೆಯೂ ಸರಿಯಾದಂಥ ರೀತಿ ನಿಲುವಿರಬೇಕು, ಸರಿಯಾದ ಚಿಂತನೆ ಇರಬೇಕು. ಹಾಗೆ ಇವತ್ತು ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವಿನಿಂದ ಒದ್ದಾಡ್ತೀರಿ. ಅಧಿಕವಾದಂತಹ ಬೆನ್ನೋವು ನಿಮ್ಮನ್ನ ಬಾಧಿಸುತ್ತೆ, ಮನಸ್ಸು ನೆಮ್ಮದಿ ಇಲ್ಲದಂತ ರೀತಿಯಲ್ಲಾಗತ್ತೆ, ಒಂದಷ್ಟು ಚಂಚಲತೆಗೆ ಒಳಗಾಗುವಂತ ಪರಿಸ್ಥಿತಿ ಎದುರಾಗುತ್ತೆ. ಇವತ್ತು ದೂರಭಾರ ಪ್ರಯಾಣದ ಬಗ್ಗೆಯೂ ಸಹಿತ ಒಂದಷ್ಟು ಅವಘಡಗಳೆದುರಾಗುವಂತ ಪರಿಸ್ಥಿತಿ ಇದೆ. ಆದಷ್ಟು ಇವತ್ತು ನೀವು ಯಾವುದೇ ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೂ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಧರ್ಮ ಮಾರ್ಗದಲ್ಲಿ ನಡೆದು ಶಿವನಿಗೆ ಒಂದಷ್ಟು ಬಿಲ್ವಪತ್ರೆಯನ್ನ ಅರ್ಪಣೆ ಮಾಡಿ ಓಂ ನಮಃ ಶಿವಾಯ ಅಂತ ಹೇಳಿಕೊಂಡು ತದನಂತರ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ಆಗಷ್ಟೇ ಸ್ವಲ್ಪ ಸಮಾಧಾನದಿಂದ ತೃಪ್ತಿಕರವಾದಂತಹ ಬದುಕನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತಿನ ಯೋಗ ಫಲದಲ್ಲಿ ಬುಧ ಮತ್ತು ಚಂದ್ರ ಇರ್ತಕ್ಕಂಥದ್ದು ಚೆನ್ನಾಗಿರೋದ್ರಿಂದ ಇವತ್ತು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ, ಸರಿ ಮತ್ತು ತಪ್ಪುಗಳನ್ನ ಸರಿಯಾಗಿ ಆಲೋಚನೆ ಮಾಡಿ ಒಳ್ಳೆದರ ಬಗ್ಗೆ ಚಿಂತನೆ ಮಾಡೋದ್ರಿಂದ ಒಳ್ಳೆ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಕೆಲವಷ್ಟು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಮನದ ಆಸೆ ಇದೆ. ಬದಲಾವಣೆ ಇದೆ, ಹೊಸತನ ಇದೆ, ಸಂತೋಷ ಇದೆ, ಸಂಭ್ರಮ ಇದೆ. ಆದರೆ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಹಿಂದ್ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನ ಇವತ್ತು ಮರುಕಳಿಸುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಮಾನಸಿಕವಾದಂತಹ ಒತ್ತಡ ನಿಮ್ಮನ್ನ ಬಾಧಿಸುತ್ತೆ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸರಿಯಾದ ಆಲೋಚನೆ ಮಾಡಿದ್ರು ಸಹಿತ ತೃಪ್ತಿ ಇಲ್ಲದಂತ ರೀತಿಯಲ್ಲಿದೆ. ಇದನ್ನ ಸರಿಪಡಿಸ್ಕೊಂಡ್ರೆ ಒಳ್ಳೆ ಯೋಗ ಫಲ ಖಂಡಿತ ನಿಮ್ಮದಾಗುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತಿನ ವ್ಯಾಪಾರ ವ್ಯವಹಾರ ಮತ್ತು ವೃತ್ತಿಯಲ್ಲಿ ಅಭಿವೃದ್ಧಿ, ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ, ಹಾಗೆ ಯೋಗಗಳಂತಕ್ಕಂಥದ್ದು ಚೆನ್ನಾಗಿದ್ದು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಶ್ರಮಿಸಿದ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ವ್ಯಾಪಾರ ವ್ಯವಹಾರದಲ್ಲಿ ಲಾಭವಿದೆ. ಆತ್ಮೀಯರಾಗಿರ್ಲಿ, ಕುಟುಂಬಸ್ಥರಾಗಿರ್ಲಿ, ಅಥವಾ ನಿಮ್ಮ ಮೇಲಧಿಕಾರಿಗಳಾಗಿರ್ಲಿ, ಯಾರೊಬ್ಬರಾದ್ರೂ ಸಹಿತ ಇವತ್ತಿನ ದಿವಸ ನಿಮಗೊಂದಿಷ್ಟು ಸಹಾಯವನ್ನ ಮಾಡಿ ನಿಮ್ಮನ್ನ ಜೊತೆಯಲ್ಲಿ ಕರೆದು ಮುನ್ನಡೆಸುವಂತಹದ್ದು, ಅಥವಾ ನಿಮ್ಮ ಜ್ಞಾನವನ್ನ, ನಿಮ್ಮಲ್ಲಿರ್ತಕ್ಕಂಥ ಬುದ್ಧಿ ಚೈತನ್ಯವನ್ನ ಮತ್ತೊಬ್ಬರು ಅದನ್ನ ಸ್ವಾಗತಿಸ್ತಾ ಅದನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ತಕ್ಕಂಥ ಯೋಗ ಫಲದಲ್ಲಿರ್ತಕ್ಕಂಥದ್ದು ಇವತ್ತು ಬಹಳಷ್ಟು ಇದೆ. ಇವತ್ತು ಮಾಡುವಂತಹ ಸಣ್ಣ ಪುಟ್ಟ ಕೆಲಸಗಳಿಂದ ದೂರ ಇದ್ದು ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತಾದ್ರಿಂದ ಧೈರ್ಯವಾಗಿ ತಾವು ಒಂದೆಜ್ಜೆ ಮುಂದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪರ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಧನುರಾಶಿಯವರು. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವೇನೋ ಸಿಗುತ್ತೆ, ಆದರೆ ವ್ಯವಹಾರಗಳಲ್ಲಿ ಅಡ್ಡಿ ಆತಂಕ ಅಂತಕ್ಕಂಥದ್ದಿದೆ. ನೀವು ಹೋಗುವಂತ ಮಾರ್ಗ, ನೀವು ಹಾಕುವಂತ ಹೆಜ್ಜೆ, ನೀವೇನೆಲ್ಲ ಮಾಡಬೇಕು ಅಂತಿದ್ದೀರೋ ಮಾಡುವಂತ ಪ್ರತಿಯೊಂದು ಕಾಯಕದಲ್ಲೂ ಒಂದಲ್ಲ ಒಂಥರ ಅಡ್ಡಿ ಆತಂಕಗಳಂತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಆದರೆ ಹಣಕಾಸಿನ ಬಗ್ಗೆ ಜೋಪಾನ, ವ್ಯವಹಾರಗಳು ಮಾಡುವಾಗ ಜೋಪಾನ, ಏನು ಜವಾಬ್ದಾರಿ ಇದೆಯೋ ಆ ಜವಾಬ್ದಾರಿಯುತವಾದಂತಹ ಕಾಯಕವನ್ನ ಆಗಿಂದಾಗ್ಲೇ ಮಾಡಿ ಮುಗಿಸ್ಬೇಕು. ಹಾಗೆ ಯಾರೊಬ್ಬರ ನಿಂದನೆಯ ಮಾತಿಗೆ ತಾವು ತಲೆ ಕೆಡಿಸ್ಕೊಳ್ಬಾರ್ದು. ನಿಮ್ಮದೇ ಆದಂತಹ ಕಾಯಕ, ನಿಮ್ಮದೇ ಆದಂತಹ ಕೆಲಸ ಕಾರ್ಯಗಳು, ಆ ಕೆಲಸ ಕಾರ್ಯಗಳಿಗೆ ಸರಿಯಾದ ಸನ್ಮಾರ್ಗದಲ್ಲಿದ್ದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಯೋಗಗಳಂತಕ್ಕಂಥದ್ದು ಚೆನ್ನಾಗಿದೆ. ಆ ಯೋಗ ಮತ್ತು ಯೋಗ ಫಲ ಚೆನ್ನಾಗಿದ್ದಾಗಲೇ ಏನಾದ್ರು ಒಂದು ಬದಲಾವಣೆ ಸಿಗ್ತಕ್ಕಂಥದ್ದು. ಇವತ್ತು ನಿಮ್ಮ ಕೆಲಸದಲ್ಲಿ, ನಿಮ್ಮ ಕಾಯಕದಲ್ಲಿ, ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ತಂದುಕೊಳ್ಬೇಕು ಅಂದ್ರೆ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ. ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವ್ರಾದ್ರೂ ಅದನ್ನು ಸರಿಯಾಗಿ ಅರ್ಥೈಸಿಕೊಂಡು ನಡೆಸಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ತಾಯಿ ಭುವನೇಶ್ವರಿಯನ್ನ, ರಾಜರಾಜೇಶ್ವರಿಯನ್ನ ಅಥವಾ ದುರ್ಗಾದೇವಿಯನ್ನ ತಾವು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನ ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕುಂಭರಾಶಿ ಕುಂಭಲಗ್ನ.
ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸಗಳಿದೆ, ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳಿದೆ. ಧೈರ್ಯವಾಗಿ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೂ ಅದು ಅಸಮಾಧಾನಕ್ಕೆ ತಿರ್ಕೊಳ್ಳುವಂತ ಪರಿಸ್ಥಿತಿ ಇದೆ. ನೀವು ಯಾವುದೇ ಒಂದು ಕಾಯಕವನ್ನ ಹೀಗಲ್ಲ ಹಾಗೆ ನಡೆಸಬೇಕು, ಏನೋ ಒಂದು ಸಾಧನೆ ಮಾಡಬೇಕು, ನನ್ನ ಮಾರ್ಗ ಸರಿಯಾದ ರೀತಿಯಲ್ಲಿ ಇರಬೇಕು ಅಂತ ಆಲೋಚನೆ ಮಾಡಿದ್ರು ಅದು ವ್ಯವಸ್ಥಿತವಾದ ರೀತಿ ನಡೀಲಿಕ್ಕೆ ಆಗದಂತ ರೀತಿಯಲ್ಲಿದೆ. ಅದರ ಮಧ್ಯದಲ್ಲಿ ಆರೋಗ್ಯದ ವ್ಯತ್ಯಾಸ, ಮಾನಸಿಕವಾದಂತಹ ಒತ್ತಡ, ಕೆಲವಷ್ಟು ಸಮಸ್ಯೆಗಳಂತಕ್ಕಂಥದ್ದು ಆಗಿಂದಾಗಲೇ ಎದುರಾಗುತ್ತೆ ಅನ್ನೋತಕ್ಕಂಥದ್ದು ಭಯ, ಜೊತೆಗೆ ಮಾಡಿರ್ತಕ್ಕಂಥ ಕೆಲಸ, ವೃತ್ತಿಯಲ್ಲಿ ಅಭಿವೃದ್ಧಿ, ಯಾರನ್ನ ನಂಬಿದ್ರೂ ಮೋಸ ಹೋಗುವಂತ ಪರಿಸ್ಥಿತಿ. ಅಂದ್ರೆ ಎಲ್ಲರೂ ಸಹಿತ ನಿಮ್ಮನ್ನ ಉಪಯೋಗಿಸ್ಕೊಂಡು ನಿಮಗೆ ಬೇಕಾಗಿರ್ತಕ್ಕಂಥ ವಿಚಾರಗಳು ಹೇಳಿ ಆ ವಿಚಾರಗಳನ್ನ ಕೊನೆ ಕೈ ಬಿಟ್ಟು ಮುನ್ನಡಿತಕ್ಕಂಥವ್ರು ಆಗ್ತಾರೆ. ಕೈಲಿರ್ತಕ್ಕಂಥದ್ದು, ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥದ್ದು ಅಥವಾ ಕೂಡಿಟ್ಟಿರ್ತಕ್ಕಂಥದ್ದು, ಇದರ ಬಗ್ಗೆ ಎಲ್ಲೋ ಒಂದಿಷ್ಟು ತೊಂದರೆ ಆಗುವಂತ ಲಕ್ಷಣಗಳಿರೋದ್ರಿಂದ ಆದಷ್ಟು ಶನೈಶ್ಚರನ ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೈಶ್ಚರಂ. ಶನೈಶ್ಚರ ಮಂತ್ರವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಇವತ್ತು ನೀವು ಹಾಕುವ ಹೆಜ್ಜೆನಲ್ಲಿ ಯಾವುದೇ ತೊಂದರೆ ಬಾರದಿರಲಿ ಅಂತ ಹೇಳಿ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ಶ್ರೀ ಗುರು ಶನೈಶ್ಚರನ ಆರಾಧನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ಸಮಾಧಾನವನ್ನ ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಬೇಕು, ಸಮಾಧಾನ ಬೇಕು. ಆ ತಾಳ್ಮೆ ಸಮಾಧಾನದಿಂದ ಮಾತ್ರ ಸಾಧ್ಯ. ಕುಂಭರಾಶಿಯವರು ಇವತ್ತು ಒಂದಿಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಯಾಣ ಆಗ್ಲಿ, ವ್ಯವಹಾರಗಳಾಗ್ಲಿ, ಕೆಲಸ ಕಾರ್ಯ ಆಗಿರ್ಲಿ, ಜೊತೆಗೆ ಭೂಮಿನ ನಂಬಿ ಕೆಲಸ ಮಾಡತಕ್ಕಂಥದ್ದಾಗಿರ್ಲಿ, ಯಾಕೆಂದ್ರೆ ಹಣಕಾಸಿನ ವಿಚಾರದಲ್ಲಿ ಒಂದಲ್ಲ ಒಂಥರ ಸಮಸ್ಯೆನೋ, ಮಾನಸಿಕವಾದಂತಹ ಒತ್ತಡವೋ, ದೂರಭಾರ ಪ್ರಯಾಣದಲ್ಲಾಗುವಂತಹ ವ್ಯತ್ಯಾಸಗಳು ಇದೆಲ್ಲವೂ ಕಂಡು ಬರುತ್ತೆ. ಆದರೆ ಇಂತಹ ಸಮಯದಲ್ಲೇ ಧೈರ್ಯವಾಗಿ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೇಕಾಗತ್ತೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಬೇಕು. ತಾಳ್ಮೆ, ಒಳ್ಳೆ ಮನಸ್ಸಿನಿಂದ ಮಾಡುವ ಕಾಯಕ, ಇದರಿಂದ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ನಿಮ್ಮ ವೃತ್ತಿ ಧರ್ಮದಲ್ಲಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆದ್ರಿಂದ ಧೈರ್ಯವಾಗಿ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೋದು. ಅಸಮಾಧಾನ ಅಂತಕ್ಕಂಥದ್ದು ತುಂಬಿ ತುಳುಕುವಂತಹ ಪರಿಸ್ಥಿತಿ ಇದ್ರು ಯಾವುದಕ್ಕೂ ಅಂಜದಿರ ಸರಿಯಾದ ಮಾರ್ಗದಲ್ಲಿ ನೀವು ಕೆಲಸಗಳನ್ನ ಮುಂದುವರಿಸಿದ್ರೆ ಹೆಚ್ಚಿನ ಫಲವನ್ನೇ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕಾಗಿರ್ತಕ್ಕಂಥ ನಿಮಗೆ ಒಂದಷ್ಟು ತೊಂದರೆ ತಾಪತ್ರೆಗಳು ಎದುರಾಗುವುದರಿಂದ ಇವತ್ತು ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದಷ್ಟು ಬದಲಾವಣೆ ಕಾಣ್ತೀರಿ. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆ 20 ನಿಮಿಷದವರೆಗೂ ಒಂದು ಅದ್ಭುತವಾದಂತ ಕಾಲ. ಈ ಸಮಯದಲ್ಲಿ ತಾವು ಯಾವ ಚಿಂತನೆ ಮಾಡಿದ್ರೂ ಆ ಚಿಂತನೆಗೆ ತಕ್ಕ ಫಲವನ್ನ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದ್ರೆ ವಿಷ್ಣು ಆಲಯಕ್ಕೆ ಬಂದು ಅಲ್ಲೊಂದಿಷ್ಟು ತುಳಸಿ ಕೊಟ್ಟು ಅರ್ಚನಾ ಸಂಕಲ್ಪವನ್ನು ಮಾಡಿಸಿ, ಯಾರಾದ್ರೂ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಒಂದಿಷ್ಟು ಹಣ್ಣು ಹಂಪಲುಗಳನ್ನ ಕೊಟ್ಟು ಒಳ್ಳೆ ಮನಸ್ಸಿನಿಂದ ಒಳ್ಳೆ ಮಾತಾಡಿದ್ರೆ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಆದ್ರೆ ಹೊಸದಾಗಿ ಏನೋ ಮಾಡಬೇಕು, ಹಣಕಾಸಿನ ಹೂಡಿಕೆ ಮಾಡಬೇಕು ಅಥವಾ ಇನ್ನೇನಾದ್ರು ಒಂದು ಬದಲಾವಣೆ ತಂದುಕೊಳ್ಬೇಕು ಅಂತಕ್ಕಂಥ ಚಿಂತನೆ ನಿಮಗಿದ್ರೆ ಆ ಚಿಂತನೆ ಇವತ್ತು ಸರಿ ಇರ್ತಕ್ಕಂಥದ್ದಲ್ಲ. ಅಲ್ಲಿ ತೊಂದರೆ ತಾಪತ್ರೆ ಎಂಬತಕ್ಕಂಥದ್ದಾಗತ್ತೆ. ಬಹಳ ಎಚ್ಚರಿಕೆ ಬೇಕಾಗತ್ತೆ. ಇನ್ನು ಶುಭ ಸಂಧ್ಯಾಕಾಲ. ಗೋವಿಗಿಷ್ಟು ಗೋಗ್ರಾಸ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಇರ್ತಕ್ಕಂಥ ದೋಷ ದೂರ ಆಗತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ.